ಎಲ್ಲರಿಗೂ ನಮಸ್ತೆ. ಸೌ ಕಿಚನ್ಗೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಇವತ್ತಿನ ತಿಂಡಿಗೆ ಸಿಂಪಲ್ಲಾಗಿ ಈಸಿಯಾಗಿರೋಂಥ ಈ ರೀತಿಯಾಗಿ ಒಂದು ರೊಟ್ಟಿ ಮಾಡ್ಕೊಳ್ಳೋಣ. ತುಂಬ ಸಿಂಪಲ್ ಆ್ಯಂಡ್ ಈಸಿ, ಏನು ಕಷ್ಟ ಆಗಲ್ಲ. ಒಂದು ಬೌಲ್ ಅಕ್ಕಿ ಇಟ್ಟಿದ್ರೆ ಸಾಕು, ಇಷ್ಟು ಸ್ಮೂತಾಗಿ ಇಷ್ಟು ಈಸಿಯಾಗಿ ಪೂರಿ ಥರ ಉಬ್ಬುತ್ತೆ. ಈ ರೊಟ್ಟಿನ ಯಾವ ರೀತಿಯಾಗಿ ಇವಾಗ ಮಾಡ್ಕೊಳ್ಳೋದು ಅಂಥೇಳಿ ಬನ್ನಿ ಸ್ನೇಹಿತರೆ ಇವಾಗ ನಾನು ನೋಡೋಣ. ನಾನಿಲ್ಲಿ ಮೊದಲನೇದಾಗಿ ಮಂದವಾಗಿರೋಂತಹ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ. ಅದಕ್ಕೆ ಒಂದು ಬೌಲಲ್ಲಿ ತೊಗೊಂಡು ಅದರಲ್ಲಿ 2 ಬೌಲಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನಷ್ಟು ಎಣ್ಣೆ ಹಾಕಿ ಅದು ನೀರು ಗುಳ್ಳೆ ಬರೋ ಟೈಮಲ್ಲಿ ನಾನೇನು ಒಂದು ಬೌಲ್ ತೊಗೊಂಡಿದ್ದು ನೀರು ಅಳತೆಲಿ, ಅದೇ ಬೌಲ್ ಅಳತೆಲಿ ನಾನು 1 ಬೌಲಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಫ್ಲೇಮ್ ಬಂದುಬಿಟ್ಟು ತುಂಬ ಸಣ್ಣ ಮಾಡ್ಕೊಂಡಿರ್ತೀನಿ. ಸಣ್ಣ ಮಾಡಿಕೊಂಡು ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಮಾಡೋಕ್ಕೆ ಈ ರೀತಿಯಾಗಿರೋಂತಹ ಮಂದವಾಗಿರೋ ಅಂತಹ ಪಾತ್ರೆ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಇದು ಹಿಟ್ಟು ಚೆನ್ನಾಗಿ ಬೆಂದ್ಬಿಡುತ್ತೆ. ಆವಾಗ ಬೆಂದಾಗ ಚೆನ್ನಾಗಿ ಬರುತ್ತೆ ರೊಟ್ಟಿ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಾಗೂ ಇರುತ್ತೆ. ಮತ್ತು ಕಮ್ಮನ್ನು ಚೆನ್ನಾಗಿಟ್ಟು ಸಹ ಬೇಯುತ್ತೆ. ನಾನು ಈ ರೀತಿನ ಗಂಟಿಲ್ದಿರೋ ರೀತಿಲಿ, ಏನು ಗಂಟಾಗಲ್ಲ, ನೀಟಾಗಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದು ಕೂಲ್ ಆಗಬೇಕು. ನಾನು ಕೂಲ್ ಆಗೋದಕ್ಕೆ ಇಟ್ಕೊಳ್ತೀನಿ. ಇವಾಗ ನಾನು ಸ್ವಲ್ಪ ನೋಡಿ, ನಾನು ಸ್ಲಿಮ್ಮಲ್ಲಿ ಇಟ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಬೆಂದಿದೆ. ನಾನು ಫ್ಲೇಮ ಆಫ್ ಮಾಡ್ಕೊಂಬಿಟ್ಟು ಇನ್ನೂ ಒಂದು ರೌಂಡು ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ ನಾನು ಕರೆಕ್ಟ್ ಅಳತೆಗೆ 2 ಬೌಲ್ ನೀರಿಗೆ 1 ಬೌಲಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡು ಮಾಡಿರೋದಕ್ಕೆ ಕರೆಕ್ಟಾಗಿ ಆಗಿದೆ. ಇವಾಗ ಇದನ್ನು ಕ್ಲೋಸ್ ಮಾಡಿಬಿಟ್ಟು ಕೂಲ್ ಆಗೋವರೆಗೂ ಇಟ್ಕೊಳ್ಳೋಣ. ಇದು ಕೂಲ್ ಆಗೋಷ್ಟರಲ್ಲಿ ನಾನು ಇದಕ್ಕೊಂದು ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ. ಚಟ್ನಿಗೆ ಬಂದುಬಿಟ್ಟು ನಾನಿಲ್ಲಿ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಆ ಎಣ್ಣೆಗೆ ಬಂದುಬಿಟ್ಟು ನಾನಿಲ್ಲಿ 5 ಬೇಡಿಗೆ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಖಾರಕ್ಕೆ ಬಂದುಬಿಟ್ಟು 2 ಖಾರದ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಹುರ್ಕೊಳ್ಳೋಣ ಲೈಟಾಗಿ, ಜಾಸ್ತಿ ಸೇಯಿಸಬಾರ್ದು. ಆ ರೀತಿಯಾಗಿ ಹುರ್ಕೊಂಡು ಫಸ್ಟು ಬ್ಯಾಡಿಗೆ ಹಾಕ್ಕೊಂಡ್ರೆ ಸರಿ, ಅದಕ್ಕೋಸ್ಕರ ಹಾಕ್ಕೊಳ್ತಾ ಇದ್ದೀನಿ ಫಸ್ಟೇ ಬ್ಯಾಡಿಗೆನ. ಮತ್ತು ನಾನು 1 ಮೀಡಿಯಮ್ ಸೈಜು ಈರುಳ್ಳಿ ತೊಗೊಂಡಿದ್ದೀನಿ, 1 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಅದನ್ನು ಸಹ ನೀಟಾಗಿ ಸಣ್ಣ ಫ್ಲೇಮ್ ಮಾಡಿಕೊಂಡು ಮಂದ ಉರಿಲೇ ಈ ರೀತಿಯಾಗಿ ಹುರ್ಕೊಬೇಕು. ಮತ್ತು ಇದನ್ನು ಸೇಯಿಸಬಾರ್ದು, ಸೇಯಿಸಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರಲ್ಲ. ಇದಂತೂ ತುಂಬ ಚೆನ್ನಾಗಿರುತ್ತೆ. ಈ ರೊಟ್ಟಿ ಕಾಂಬಿನೇಷನ್ಗಂತೂ ಚಟ್ನಿ ಸಖತ್ತಾಗಿರುತ್ತೆ, ಅನ್ನಕ್ಕೂ ಚೆನ್ನಾಗಿರುತ್ತೆ, ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಅದು ಸ್ವಲ್ಪ ರೋಸ್ಟ್ ಮಾಡ್ಕೊಂಡ್ಮೇಲೆ ನಾನಿಲ್ಲಿ 1.5 ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಬಂದುಬಿಟ್ಟು ಈ ಟೈಮಿಂಗ್ಸಲ್ಲೇ ಹಾಕ್ಕೋಬೇಕು. ಅದನ್ನು ಜಾಸ್ತಿ ಸೀಸ್ಕೋಬಾರ್ದು, ಟೇಸ್ಟ್ ಚೆನ್ನಾಗಿರಲ್ಲ, ಒಂಥರ ಅದ್ರ ಫ್ಲೇವರೇ ಚೇಂಜ್ ಆಗಿಬಿಡ್ತದೆ. ಅದೆಲ್ಲ ನೀಟಾಗಿ ಬಾಡಿಸ್ಕೊಂಡ್ಮೇಲೆ ನಾನಿಲ್ಲಿ ಹುಣಸೆ ಹಣ್ಣು ಬಳಸ್ತಲ್ಲ, ಹಾಗಾಗಿ ನಾನೊಂದು 4 ಟೊಮಟನ ಮೀಡಿಯಮ್ ಸೈಜಲ್ಲಿ ಮೀಡಿಯಮಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿಬಿಟ್ಟು ಈ ರೀತಿಯಾಗಿ ಅದು ಬಾಣಲೆ ಕೂಡ ಚೆನ್ನಾಗಿ ಮಂದ ಬಾಣಲೆ ಇದೆಯಲ್ಲ, ಚೆನ್ನಾಗಿ ಕಾಯ್ದಿರುತ್ತೆ. ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಯಾವಾಗಲೂ ನಾವು ಉಪ್ಪು ಹಾಕಬೇಕು ಅಂದರೆ ಟೊಮೊಟೊ ಹಾಕಿದ್ಮೇಲೆ ಉಪ್ಪು ಹಾಕಬೇಕು, ಅದು ಬೇಗ ಬಾಡುತ್ತೆ. ಯಾವಾಗಲೂ ಅಷ್ಟೇ, ನಾವು ಟೊಮೊಟೊ ಹಾಕಿದ್ಮೇಲೆ ಉಪ್ಪು ಹಾಕ್ಕೋಬೇಕು. ಇವಾಗ ನನಗೆ ಎಷ್ಟು ಬೇಕೋ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಬೇಕಿದ್ರೆ ನಾವು ರುಚಿ ನೋಡಿ ಉಪ್ಪನ್ನ ಹಾಕ್ಕೋಬೋದು. ನಾನು ಟೊಮೊಟೊ ಬಾಡಿಸ್ಕೊಳ್ಳೋಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಎಲ್ಲನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನು ಇಲ್ಲಿಂದ ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ನನಗೆ ಚಟ್ನಿ ಬಂದುಬಿಟ್ಟು ಇದು ಮಾಡಿದ್ರೆ ಒಂದು 5 ಜನಕ್ಕೆ ಆಗೋಷ್ಟು ಚಟ್ನಿ ಆಗುತ್ತೆ. ಅಷ್ಟು ಕ್ವಾಂಟಿಟಿಗೆ ಬಂದುಬಿಟ್ಟು ನಾನು ಒಂದು ಅರ್ಧ ಬೌಲಷ್ಟು ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಸಹ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಬಿಸಿಲ ಎಲ್ಲನೂ ಹುರಿದಿಟ್ಕೊಂಡ್ಬಿಟ್ರೆ ಸಖತ್ತು ಟೇಸ್ಟು, ಮತ್ತು ಕೆಟ್ಟು ಹೋಗೋದಿಲ್ಲ ಇದು. ಆದಮೇಲೆ ಇದ್ರ ಜೊತೆಗೆ ನಾನು 2 ಸ್ಪೂನಷ್ಟು ಕಡಲೆಪಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹುರ್ಗಡ್ಲೆ ಪಪ್ಪನ್ನ ಇದ್ರ ಜೊತೆಲಿ 2 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡ್ಬಿಟ್ಟು ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ಫ್ಲೇಮ್ ಆಫ್ ಮಾಡ್ಕೊಂಬಿಡೋಣ. ಇದು ಕೂಲ್ ಆಗಬೇಕು, ಕೂಲ್ ಆಗಲಿ ಇದು ಸ್ವಲ್ಪ. ಇದು ನೋಡಿ ಬಿಸಿಲೇ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಬಿಟ್ರೆ ಆ ಬಾಣಲೆ ಏನು ಇಟ್ಟಿದೆಯೋ ಅದರಲ್ಲೇ ಎಲ್ಲವೂ ಚೆನ್ನಾಗೆ ಬೆಂದಂಗೆ ಆಗುತ್ತೆ. ಇದು ಕೂಲ್ ಆಗಿಬಿಡಲಿ. ಇವಾಗ ನೋಡಿ ಕೂಲ್ ಆಗೋದಕ್ಕೆ ಇಟ್ಕೊಳ್ತೀನಿ. ನೆಕ್ಸ್ಟ್ ಇವಾಗ ಇದು ಕೂಲ್ ಆಗಿದೆ. ಕೂಲ್ ಆಗಿರೋದನ್ನ ನಾನು ಮಿಕ್ಸಿಗೆ ಹಾಕ್ಕೊಂಡು ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸಿಗೆ ಹಾಕ್ಕೊಂಡು ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ತುಂಬ ಸಿಂಪಲ್ಲಾದ ರೆಸಿಪಿ ಇದು. ಇದನ್ನು ಅನ್ನಕ್ಕೂ ತಿನ್ಬೋದು ಎಮರ್ಜೆನ್ಸಿಗೆ, ಮತ್ತು ಮುದ್ದೆ ತಿನ್ಬೋದು, ಮುದ್ದೆಗೆ ಇನ್ನೂ ಟೇಸ್ಟ್ ಕೊಡುತ್ತೆ. ಮತ್ತು ನಾನು ಸ್ವಲ್ಪ ಬಾಣಲೆಯಲ್ಲಿ ಜೀರಿಗೆ ಎಲ್ಲ ಇತ್ತು, ಅದನ್ನೆಲ್ಲ ಹಾಕ್ಬಿಟ್ಟು ನೋಡಿ ಈ ರೀತಿ ರುಬ್ಕೊಂಡಿದ್ದೀನಿ. ಇದಾದಮೇಲೆ ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಸಹ ಹಾಕಿ ನೋಡಿ ಈ ರೀತಿಯಾಗಿ ನಾನು ರುಬ್ಕೊಂಡಿದ್ದೀನಿ. ಇದಕ್ಕೊಂದು ಸಣ್ಣದು ಒಗ್ಗರಣೆ ಕೊಡೋಣ. ಒಗ್ಗರಣೆ ಅಂದರೆ ಇದೊಂದು ಸ್ವಲ್ಪ ಬೇಯಿಸ್ಕೊಬೇಕು, ಇನ್ನೂ ಸಖತ್ ಟೇಸ್ಟ್ ಕೊಡುತ್ತೆ. ನಾನಿಲ್ಲಿ ಒಂದು ಬಾಣಲೆ ಇಟ್ಕೊಂಡು 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಆದಮೇಲೆ ನಾನಿಲ್ಲಿ ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ.
ಕರ್ಬೇವಿನ ಸೊಪ್ಪು ಆದಮೇಲೆ ನಾನು ಏನು ರುಬ್ಬಿಟ್ಕೊಂಡಿದ್ದೀನೋ ಆ ಚಟ್ನಿನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ಎಲ್ಲನೂ ಜಾರೆಲ್ಲ ಬಳಿದ್ಬಿಟ್ಟು ಮತ್ತು ಸ್ವಲ್ಪ ನೀರು ಹಾಕ್ಕೋಬೋದು. ಈ ಸ್ವಲ್ಪ ಫಸ್ಟು ಒಂದು ರೌಂಡ್ ಈ ರೀತಿಯಾಗಿ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ. ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ಸಖತ್ ಟೇಸ್ಟಾಗಿರುತ್ತೆ. ಮುದ್ದೆ ತಿನ್ನೋಕ್ಕಂತೂ ಜ್ವರ ಬಂದಾಗ ಇದನ್ನು ತಿನ್ನೋಕ್ಕೆ ಸಖತ್ ಟೇಸ್ಟಾಗಿರುತ್ತೆ ಸ್ನೇಹಿತರೆ. ಈ ರೀತಿಯಾಗಿ ಟ್ರೈ ಮಾಡಿ ಒಂದು ಸಲ, ತುಂಬ ಚೆನ್ನಾಗಿರುತ್ತೆ. ಈ ಚಟ್ನಿ ಬಂದುಬಿಟ್ಟು, ಈ ಚಟ್ನಿ ಈರುಳ್ಳಿ ಚಟ್ನಿ ಅಂತ ಈರುಳ್ಳಿ ಟೊಮೊಟೊ ಚಟ್ನಿ ಅಂತ ಇದ್ರ ಹೆಸರು ಬಂದುಬಿಟ್ಟು. ನಾನು ಸ್ವಲ್ಪ ಜಾರ್ ತೊಳೆದಿದ್ದು ನೀರೆಲ್ಲ ಹಾಕಿ ಮಿಕ್ಸ್ ಮಾಡಿ ನೋಡಿ ಬೇಯಿಸ್ಕೊಂಡಿದ್ದೀನಿ. ಚೆನ್ನಾಗಿ ಕಲರ್ ಬಂದಿದೆ, ನಿಮ್ಗೆ ನೋಡಿದ್ರೆ ಗೊತ್ತಾಗ್ತೈತಿ ಇದು ರೆಡಿಯಾಗಿದೆ ಸ್ನೇಹಿತರೆ. ನೆಕ್ಸ್ಟು ನಾನು ಅದ್ರ ಜೊತೆಯಲ್ಲಿ ಈ ರೊಟ್ಟಿಗೆ ತುಂಬ ಟೇಸ್ಟು ಈ ಥರ ಒಂದು ಪಲ್ಯ ಮಾಡಿಕೊಂಡ್ರೆ, ನಾವು ಎಣ್ಗಾಯಿ ಬಂದುಬಿಟ್ಟು ಈ ರೀತಿಯಾಗಿ ಎಣ್ಗಾಯಿ ಮಾಡ್ಕೊಳ್ತಾ ಇದ್ದೀನಿ. ಎಣ್ಗಾಯಿ ಅಂದರೆ ಬದನೆಕಾಯಿ ಪಲ್ಯ. ನಾನಿಲ್ಲೊಂದು ಪಾತ್ರೆ ಇಟ್ಕೊಂಡು ಎಣ್ಣೆ, ಸಾಸಿವೆ, ಈರುಳ್ಳಿ ಹಾಕ್ಕೊಂಡು ಬಾಡಿಸ್ಕೊಳ್ತಾ ಇದ್ದೀನಿ. ಬದನೆಕಾಯಿ ಬಂದುಬಿಟ್ಟು ನಾವು ಎಣ್ಗಾಯಿ ಥರನೂ ಮಾಡ್ಕೋಬೋದು, ಬಟ್ ಸಿಂಪಲ್ ಯಾವಾಗಲೂ ಒಂದೇ ಥರ ಮಾಡೋಕ್ಕಾಗಲ್ಲ ಅಂಥೇಳಿ ನಾನು ಇಲ್ಲಿ ಬಂದುಬಿಟ್ಟು ಚಿಕ್ಕ ಹೋಳುಗಳಾಗಿ ಮಾಡ್ಕೊಂಡಿದ್ದೀನಿ. ಮತ್ತು ಎಣ್ಣೆನೂ ಸಹ ನಾನು ಹೆಚ್ಚಾಗಿ ಹಾಕ್ಕೊಂಡು ನೋಡಿ ಈ ರೀತಿಯಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಬದನೆಕಾಯಿನ ಎಣ್ಣೆಗೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ. ಈ ಬದನೆಕಾಯಿ ರೆಸಿಪಿ ಬಂದುಬಿಟ್ಟು ಮಸಾಲೆ ಒಂದೇ ಇರುತ್ತೆ, ಮಾಡೋ ವಿಧಾನ ಮಾತ್ರ ಬದನೆಕಾಯಿ ಶೇಪ್ ವಿಧಾನ ಮಾತ್ರ ಬೇರೆ ಬೇರೆ ಥರ ಇರುತ್ತೆ. ಬಟ್ ರೆಸಿಪಿ ಎಲ್ಲ ಒಂದೇ ಇರುತ್ತೆ. ನಾವು ಹಾಕೋ ಮಸಾಲೆ ಕೂಡ ಎಲ್ಲ ಸೇಮ್ ಇರುತ್ತೆ ಎಣ್ಗಾಯಿ ಪಲ್ಯಗೆ. ನೋಡಿ ನಾನು ಈ ರೀತಿಯಾಗಿ ಚೆನ್ನಾಗಿ ಬದನೆಕಾಯಿನ ಎಣ್ಣೆಲೆ ಹುರ್ಕೊಂಡಿದ್ದೀನಿ. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡ್ರೆ ಬೇಗ ಬೇಯುತ್ತೆ, ಬೇಗ ಆಗುತ್ತೆ ಅಂಥೇಳಿ ನಾನು ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಬಂದುಬಿಟ್ಟು ಎಲ್ಲ ಬೆಂದಾದಮೇಲೆ ಇದಕ್ಕೆ ನಾನು ಸ್ವಲ್ಪ 2 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನನಗೆ ಖಾರ ಬಂದುಬಿಟ್ಟು ಎಷ್ಟು ಬೇಕು ಅಂತ ಹೇಳ್ಬಿಟ್ಟು ಅಷ್ಟು ಹಾಕ್ಕೋಬೋದು. ನಾನಿಲ್ಲಿ ಬಂದುಬಿಟ್ಟು 3/4 ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. 3/4 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಯಾಕಂದರೆ ನಾನು ಚಟ್ನಿ ಬೇರೆ ಮಾಡ್ಕೊಂಡಿದ್ದೀನಲ್ಲ, ಖಾರ ಹೆವಿ ಆಗಿಬಿಟ್ರೆ ಕಷ್ಟ ಅಂತ ಹೇಳ್ಬಿಟ್ಟು ನಾನೊಂದು 3/4 ಸ್ಪೂನಷ್ಟು ಹಾಕ್ಕೊಂಡು ಅದನ್ನು ಎಣ್ಣೆಲೆ ಹುರ್ಕೊಳ್ತಾ ಇದ್ದೀನಿ. ಎಣ್ಣೆಲಿ ಹುರ್ಕೊಂಡಾದ್ಮೇಲೆ ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಸಹ ನೀಟಾಗಿ ಎಣ್ಣೆಲಿ ಈ ರೀತಿಯಾಗಿ ಹುರ್ಕೊಂಡ್ರೆ ಒಂದು ಟೇಸ್ಟು. ಈ ಥರ ಒಂದು ರೌಂಡು ಮಂದ ಉರಿಲಿ ಹುರ್ಕೊಂಡ್ರೆ ಸಖತ್ ಟೇಸ್ಟು. ನಾನಿಲ್ಲಿ ಬಂದುಬಿಟ್ಟು ಹುಣಸೆ ಹಣ್ಣು ಬಳಸ್ಕೊಳ್ತಾ ಇಲ್ಲ, 4 ಟೊಮಾಟೋನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೇಗ ಅಡುಗೆ ಆಗಬೇಕು ಅಂತೇಳಿ ನಾನು ಇದನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಅದನ್ನು ಹಾಕ್ಕೊಂಡು ನೀಟಾಗಿ ಹಂಗೇ ಎಣ್ಣೆಲಿ ಚೆನ್ನಾಗಿ ಹುರ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಮತ್ತು ನಾನು ಜಾರ್ ತೊಳೆದಿದ್ದು ನೀರು ಸಹ ಇದೆ, ಅದನ್ನು ಎತ್ತಿಟ್ಕೊಂಡಿದ್ದೀನಿ. ಇವಾಗ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಬಂದುಬಿಟ್ಟು ನಾವು ಯಾವಾಗಲೂ ಹಿಂದೆನೇ ಇಟ್ಕೊಬೇಕು, ಲಾಸ್ಟಲ್ಲಿ ಬೇಕಾದ್ರೆ ಪುಡಿ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಬೋದು. ಹಂಗಾಗಿ ನಾವು ಉಪ್ಪನ್ನ ಹಿಂದೆನೇ ಇಟ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಇನ್ನು ಎಣ್ಣೆ ಬಿಟ್ಕೊಂಡಿದೆ, ನಿಮಗೆ ಗೊತ್ತಾಗ್ತೈತೆ ಎಲ್ಲ ನೀಟಾಗಿ ಬೆಂದಿದೆ. ನಿಮಗೆ ಅದು ನೋಡಿದ್ರೆ ಗೊತ್ತಾಗ್ತಿದೆ ಅಂದ್ಕೊಳ್ತೀನಿ, ಎಣ್ಣೆ ಬಿಟ್ಟು ಬೆಂದಿದೆ. ಇನ್ನೇನು ಅಂದರೆ ಇನ್ನು ಸ್ವಲ್ಪ ಮಸಾಲೆ ಐಟಮ್ಗಳು ಹಾಕಬೇಕು. ಇದು ಬಂದುಬಿಟ್ಟು ನಾನು ಎಣ್ಗಾಯಿಗೆ ಯಾವಾಗಲೂ ವಾರಕ್ಕೊಂದ್ಸತಿ ಮಾಡ್ತಾಯಿರ್ತೀನಿ. ಅದಕ್ಕೆ ಮಾಡ್ಕೊಂಡಿರೋಂಥ ಹುಚ್ಚೆಳ್ಳು, ಎಳ್ಳು ಮತ್ತು ಕಡಲೆಕಾಯಿ ಬೀಜ ಆ ಮೂರನ್ನು ಸಹ ಹುರಿದ್ಬಿಟ್ಟು ನಾನಿದು ಪೌಡರ್ ಮಾಡ್ಕೊಂಡಿರೋದು. ಇದು ನಾವು ವಾರಕ್ಕೊಂದ್ಸತಿ ಮಾಡ್ಕೊಳ್ತೀನಿ. ವಾರದಲ್ಲಿ 2 ದಿನ ಇದು ಮಾಡೇ ಮಾಡ್ತೀನಿ. ಒಂದಿನ ಎಣ್ಗಾಯಿ ಪಲ್ಯ ಮಾಡ್ಕೊಳ್ತೀನಿ, ಒಂದಿನ ಇದನ್ನು ಮಾಡ್ಕೊತೀನಿ. ಯಾಕಂದರೆ ಏನಾದರೂ ಸೈಡ್ ಡಿಶ್ ಬೇಕಲ್ಲ ಚಪಾತಿ ರೊಟ್ಟಿಗೆಲ್ಲ, ಹಾಗಾಗಿ ಅದನ್ನು ಸಹ ಹಾಕ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ನಾನೇನು ಟೊಮೊಟೊ ರುಬ್ಬಿಟ್ಟು ಜಾರಲ್ಲಿ ತೊಳೆದಿದ್ದು ನೀರು ಇಟ್ಕೊಂಡಿದ್ದೋ ನೋಡಿ, ಈ ಟೈಮಲ್ಲಿ ಒಂದು ರೌಂಡ್ ಎಲ್ಲ ಮಿಕ್ಸ್ ಮಾಡಿ ಒಂಥರ ನೋಡಿ ಎಣ್ಣೆ ಬಿಟ್ಟಿರೋ ಥರ ಕಾಣ್ತಿದೆ. ಈ ಟೈಮಲ್ಲಿ ನಾನು ಆ ನೀರನ್ನ ಹಾಕ್ಕೊಳ್ತೀನಿ. ಯಾಕಂದರೆ ಇವಾಗ ನನಗೆ ಟೊಮೊಟೊದು ನೀರು ವೇಸ್ಟ್ ಆಗಬಾರ್ದಲ್ಲ, ಜಾರಲ್ಲಿ ರುಬ್ಬಿರೋದು, ಅದಕ್ಕೋಸ್ಕರ ನೋಡಿ ಅದೊಂದು ಬೋಲ್ ಇತ್ತು, ಆ ಬೋಲಷ್ಟು ಮಡಿಕೊಂಡಿದ್ದೆ. ಇದನ್ನು ಹಾಕ್ಕೊಂಡು ಇವಾಗ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಅದೇನು ಟೊಮೊಟೊ ಎಲ್ಲ, ಸುಮ್ಮನೆ ಆ ಜಾರ್ ತೊಳೆದಿದ್ದು ನೀರು ಅಷ್ಟೇ. ಇವಾಗ ನೀಟಾಗಿ ಎಲ್ಲನೂ ಸುತ್ತ ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಸ್ನೇಹಿತರೆ. ತುಂಬ ಈಸಿಯಾಗೆ ಮಾಡ್ಕೋಬೋದು. ಇದನ್ನು ಸಹ ಎಣ್ಗಾಯಿ ಪಲ್ಯ, ಬದನೆಕಾಯಿ ಪಲ್ಯ ಅಂತಲೇ ಹೇಳ್ತೀವಿ. ಬಟ್ ಈ ರೀತಿ ಬದನೆಕಾಯಿ ಪಲ್ಯ ಮಾಡಿರ್ತೀರೋ ಏನೋ ಗೊತ್ತಿಲ್ಲ, ನೋಡಿರ್ತೀರ ಎಲ್ಲರ ಕಡೆಗೂ. ಬಟ್ ಇದು ಬಂದುಬಿಟ್ಟು ವಾರದಲ್ಲಿ 2 ದಿನ, ಒಂದಿನ ಗುಂಡು ಎಣ್ಗಾಯಿ ಮಾಡ್ಕೊತಿರ್ತೀನಿ, ಅದಕ್ಕಿನ್ನ ಎಣ್ಣೆ ಹಾಕ್ಕೊಳ್ತೀನಿ. ಸ್ವಲ್ಪ ಇದಕ್ಕೆ ಬಂದುಬಿಟ್ಟು ಎಣ್ಣೆ ಕಮ್ಮಿ ಹಾಕ್ಕೊಳ್ತೀನಿ, ಅದಕ್ಕಿಂತ ಇದು ಕಮ್ಮಿ ಹಾಕ್ಕೊಳ್ತೀನಿ. ಅದು ಬೇರೆ ಥರ ರೆಸಿಪಿ ಮಾಡಿರ್ತೀನಿ ಸ್ನೇಹಿತರೆ. ನಿಮ್ಗೆ ನೋಡಿದ್ರೆ ಗೊತ್ತಾಗ್ತೈತೆ ನೀಟಾಗಿ ಎಲ್ಲ ಬೆಂದು ಮತ್ತು ಎಣ್ಣೆ ಬಿಟ್ಕೊಂಡಿದೆ. ಅದಕ್ಕೆ ನಾನು ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ನಾನು ಇನ್ನೊಂದು ವೀಡಿಯೋದಲ್ಲಿ ಇನ್ನೊಂದು ಉಂಡೆ ಬದನೆಕಾಯ್ದು ಎಣ್ಗಾಯಿ ಹೇಗೆ ರೊಟ್ಟಿ ಮಾಡ್ಕೊಳ್ಳೋದು ಜೋಳದ ರೊಟ್ಟಿಗೆ ಅಂತೇಳಿ ನಾನು ಹಾಕಿದ್ದೀನಿ ಸ್ನೇಹಿತರೆ ವೀಡಿಯೋನ. ಬೇಕಾದ್ರೆ ನೀವು ಒಂದು ಸಲ ಅದನ್ನು ನೋಡ್ಕೋಬೋದು, ಲಿಂಕ್ ಹಾಕ್ಕೊಡ್ತೀನಿ. ನೋಡಿ ಈಗ ಅದೆಲ್ಲ ಆಯಿತು, ಪಲ್ಯ ರೆಡಿ ಆಯಿತು, ಈ ಕಡೆ ಚಟ್ನಿ ಆಯಿತು ಸ್ನೇಹಿತರೆ. ಅಷ್ಟರಲ್ಲಿ ಈ ಅಕ್ಕಿ ಹಿಟ್ಟು ಕೂಡ ಕೂಲಾಗಿದೆ. ಇದನ್ನು ಬಂದುಬಿಟ್ಟು ನೋಡಿ ಕೈಯಲ್ಲಿ ಚೆನ್ನಾಗೆ ನಾದ್ಕೊಬೇಕು. ನಾವು ಇದನ್ನು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವೋ ಅಷ್ಟು ಸಾಫ್ಟ್ ಆಗುತ್ತೆ. ನೋಡಿ ನಾನು ಏನೂ ಹಾಕ್ಕೊಳ್ಳಲ್ಲ, ಅಕ್ಕಿ ಹಿಟ್ಟು ಹಾಕ್ಕೊಳ್ಳಲ್ಲ, ಏನೂ ಹಾಕ್ಕೊಳ್ಳಲ್ಲ. ಸಿಂಪಲಾಗಿ ನೋಡಿ ನಾನು ಕರೆಕ್ಟ್ ಅಳತೆಯಲ್ಲಿ ಮಾಡಿ ಇಟ್ಕೊಂಡಿದ್ನಲ್ಲ, ಮತ್ತು ಮಂದ ಪಾತ್ರೆಯಲ್ಲಿ ನಾನು ಅದನ್ನು ಸ್ಟೀಮ್ ಆಗೋದಕ್ಕೆ ಬಿಟ್ಬಿಟ್ಟಿದ್ದೆ. ಅದು ನೋಡಿ ಎಷ್ಟು ಡ್ರೈ ಆಗಿಬಿಟ್ಟಿದೆ. ನಾನು ಅರ್ಧ ಗಂಟೆ ಅಷ್ಟರಲ್ಲಿ
3 ಕೆಲಸನೂ ಆಗೋಯ್ತು ನೋಡಿ. ಅರ್ಧ ಗಂಟೆಲಿ 3 ಕೆಲಸನೂ ಆಗಿತ್ತು. ಈ ಕಡೆ ಇದನ್ನು ಮಾಡಿಬಿಟ್ಟು ಕೂಲಾಗೋದಕ್ಕೆ ಬಿಟ್ಬಿಟ್ಟೆ, ಅಷ್ಟರಲ್ಲಿ ಈ ಕಡೆ ಒಂದು ಚಟ್ನಿ, ಒಂದು ಪಲ್ಯ ಇಷ್ಟು ಮಾಡ್ಕೊಂಬಿಟ್ಟು ಎಷ್ಟು ಸಿಂಪಲ್ಲಾಗೆ ಮಾಡಿದ್ದೀನಿ ಸ್ನೇಹಿತರೆ ಈ ರೆಸಿಪಿನ. ಈ ಅಕ್ಕಿ ಹಿಟ್ಟನ್ನ ಬಂದುಬಿಟ್ಟು ಚೆನ್ನಾಗಿ ನಾದ್ಕೊಬೇಕು. ಈ ಹಿಟ್ಟನ್ನ ನಾನು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀನೋ ಅಷ್ಟು ಚೆನ್ನಾಗಿ ಸಾಫ್ಟಾಗಿ ರೊಟ್ಟಿ ಬರುತ್ತೆ ನೋಡಿ. ಈ ರೀತಿ ಚೆನ್ನಾಗಿ ನಾದ್ಕೊಳ್ಬೇಕು. ನಾನು ನಾದ್ಕೊಳ್ತಾ ಇದ್ದೀನಿ, ಇನ್ನೂ ನಾದಬೇಕು ಸ್ವಲ್ಪ ನೋಡಿ. ಕೈಗೆ ಒಂಚೂರು ಅಂಟೋದೇ ಇಲ್ಲ ಆ ರೀತಿಯಾಗಿ, ಯಾಕಂದರೆ ನಾನು ಕರೆಕ್ಟ್ ಅಳತೆಯಲ್ಲಿ ಮಾಡಿದ್ನಲ್ವ. ಎಣ್ಣೆ ಒಂಚೂರು ಬೇಯೋದಕ್ಕೂ ಕೂಡ ಹಾಕಿದೆ. ಏನಾದರೂ ಅಕಸ್ಮಾತ್ ಇದು ತೆಳ್ಳಗಾದರೆ ಬೇಕಾದ್ರೆ ನಾವು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಮತ್ತು ಇದು ಇನ್ನು ಬಂದುಬಿಟ್ಟು ಅನ್ನ ಹಾಕ್ಬಿಟ್ಟು ಕೂಡ ನಾವು ಮಾಡ್ಕೋಬೋದು. ನಾನು ಈ ರೀತಿಯಾಗಿ ಎಲ್ಲನೂ ನೋಡಿ 2 ಕೈಗೂ ತೊಗೊಂಬಿಟ್ಟು ಚೆನ್ನಾಗಿ ನಾದಿರೋ ಹಿಟ್ಟನ್ನ ಈ ರೀತಿಯಾಗಿ ಮಾಡಿ ಇಟ್ಕೊಳ್ತಾ ಇದ್ದೀನಿ, ಬೇಗ ಸುಲಭವಾಗಲಿ ಅಂತೇಳಿ. ಇದು ಬಂದುಬಿಟ್ಟು ನಮಗೆ ಒತ್ತೋದಕ್ಕೆ ಈಸಿ, ಬೇಯಿಸೋದಕ್ಕೆ ಕಷ್ಟ. ಒಬ್ಬರೇ ಸಾಕು ಇದನ್ನು ಮಾಡ್ಕೊಳ್ಳೋಕೆ ರೊಟ್ಟಿಗೆ. ಆದರೆ ಬೇಗ ಬೇಯಲ್ಲ. ನಮಗೇನಾದರೂ ಬೇಗ ಅಡುಗೆ ಆಗಬೇಕು ಅಂದರೆ ನಾನೇನು ಮಾಡ್ತೀನಿ ಅಂದರೆ 2 ಹಂಚು ಇಟ್ಕೊಂಡ್ಬಿಡ್ತೀನಿ. 2 ಹಂಚು ಇಟ್ಕೊಂಡ್ಬಿಟ್ರೆ ಬೇಗ ಆಗುತ್ತೆ, ಇಲ್ಲಾಂದರೆ ಆಗೋದೇ ಇಲ್ಲ. ಇದೊಂದು ಸಮಸ್ಯೆ ಈ ರೊಟ್ಟಿ ಮಾಡಿದಾಗ. ಏನು ಸಮಸ್ಯೆ ಅಂದರೆ ಬೇಗ ಬೇಯಲ್ಲ ಮತ್ತು ಬೇಗ ಆಗಲ್ಲ. ಮಾಡೋದು ಈಸಿ, ಬೇಗ ಬೇಯಲ್ಲ. ಅದಕ್ಕೋಸ್ಕರ ನಾನು 2 ಹಂಚ್ಗಳನ್ನ ಇಟ್ಕೊಳ್ತೀನಿ ನೋಡಿ. ಈ ರೀತಿಯಾಗಿ ನೀಟಾಗಿ ಎಷ್ಟು ಚೆನ್ನಾಗಾಗಿದೆ ಹಿಟ್ಟು. ಈ ರೀತಿಯಾಗಿ ನಾನೆಲ್ಲ ಮಾಡ್ಕೊತೀನಿ ನೋಡಿ. ನಾನು ಇದಕ್ಕೆ ಒಂಚೂರು ಲೈಟಾಗಿ ಎಣ್ಣೆ ಹಚ್ಕೊತಾ ಇದ್ದೀನಿ ಕವರ್ಗೆ. ಎಣ್ಣೆ ಹಚ್ಕೊಂಬಿಟ್ಟು ಈ ರೀತಿ ಪ್ರೆಸ್ ಮಾಡ್ಕೊಂಡ್ಬಿಟ್ಟು ಎಷ್ಟು ಸಖತ್ತಾಗಿರುತ್ತೆ ಗೊತ್ತಾ, ತುಂಬ ಚೆನ್ನಾಗಿರುತ್ತೆ. ಹೇಳಿದ್ನಲ್ಲ, ಇದು ಮಾಡೋದು ಒತ್ತೋದು ಸುಲಭ, ಈಸಿ ಪ್ರೆಸ್ಸಿಂಗಲ್ಲಿ. ಬಟ್ ಬೇಯಿಸೋದು ಮಾತ್ರ ತುಂಬಾ ಕಷ್ಟ ಇದೆ. ಬೇಗ ಬೇಯಲ್ಲ, ನಿಧಾನಕ್ಕೆ ಬೇಯಿಸ್ಕೊಬೇಕು ನೋಡಿ. ಎಷ್ಟು ಚೆನ್ನಾಗಾಗಿದೆ. ನಾನು ಬಂದುಬಿಟ್ಟು ನೋಡಿ, ನಿಮ್ಗೆ ನೋಡಿದ್ರೆ ಗೊತ್ತಾಗ್ತೈತೆ. ಈಗ ಎತ್ಕೊತೀನಿ, ಎಷ್ಟು ಸುಲಭವಾಗಿ ಬರುತ್ತೆ ನೋಡಿ. ತೆಳ್ಳಗೂ ಇದೆ, ಸುಲಭವಾಗೂ ಬರ್ತಿದೆ. ನಾನು ಬಂದುಬಿಟ್ಟು ಕವರ್ಗೆ ಎಣ್ಣೆ ಹಾಕ್ಕೊಂಡಿದ್ದೆ, ನಿಮ್ಗೆ ಅದು ಕಾಣಿಸ್ತಿದೆ. ನಾನಿಲ್ಲಿ ಕಬ್ಬಿಣದ ಹಂಚು ಇಟ್ಕೊಂಡಿದ್ದೀನಿ. ಕಬ್ಬಿಣ ಹಂಚಾಗಿರೋದ್ರಿಂದ ಅದಕ್ಕೆ ನಾನು ಎಣ್ಣೆ ಸವರ್ಕೊಳ್ತಾ ಇದ್ದೀನಿ. ಬೇಯಿಸೋದಕ್ಕೆ ಎಣ್ಣೆ ಹಾಕ್ಕೊಳ್ಳಲ್ಲ, ಓನ್ಲಿ ಹಂಚಿಗೆ ಮಾತ್ರ ಎಣ್ಣೆ ಸವರ್ಕೊಳ್ತೀನಿ. ನಾನ್ ಸ್ಟಿಕ್ ಹಂಚಾದರೆ ನಾವೇನು ಎಣ್ಣೆ ಹಾಕ್ಕೊಳ್ಳೋದೇ ಬೇಡ, ಅದ್ರಲ್ಲಿ ಚೆನ್ನಾಗೇ ಬರುತ್ತೆ. ಇದು ಕಬ್ಬಿಣದ ಹಂಚಾಗಿರೋದ್ರಿಂದ ನೋಡಿ, ನಿಮ್ಗೆ ನೋಡಿದ್ರೆ ಗೊತ್ತಾಗ್ತಿದೆ ಎಷ್ಟು ಒಂಥರ ಪೂರಿ ಥರ ಉಬ್ಬಿ ಉಬ್ಬಿ ಸ್ಟಾಪ್ ಆಗಿರುತ್ತೆ. ಈ ರೀತಿಯಾಗಿ ತುಂಬ ಸುಲಭವಾಗಿ ಈಸಿಯಾಗಿ ಈ ರೊಟ್ಟಿನ ಮಾಡ್ಕೋಬೋದು ಸ್ನೇಹಿತರೆ. ತುಂಬ ಬೇಜಾರು, ಅನ್ನ ತಿಂದು ಬೇಜಾರಾಗಿರುತ್ತಾ, ಚಪಾತಿ ತಿಂದು ಬೇಜಾರಾಗಿರುತ್ತಾ, ಇದು ಮಾತ್ರ ವಾರದಲ್ಲಿ 3 ದಿನ ಮಾಡಿದ್ರು ನಮ್ಮ ಮನೆಗಳಲ್ಲಿ ಬೇಜಾರಾಗೋದೇ ಇಲ್ಲ. ಈಸಿ ಅಲ್ವಾ. ಚೆನ್ನಾಗಿ ಚಟ್ನಿ ಸಿಗುತ್ತೆ, ಚೆನ್ನಾಗಿ ಪಲ್ಯ ಸಿಗ್ತವೆ, ಸಖತ್ತಾಗಿರುತ್ತೆ. ಇದ್ರ ಜೊತೆಗೆ ಮಟನ್, ಚಿಕನ್ದು ಎಲ್ಲ ಥರದ್ದು ಗ್ರೇವಿ ಮಾಡಬೇಕು, ತುಂಬ ಚೆನ್ನಾಗಿರುತ್ತೆ. ಮತ್ತು ಇದ್ರ ಜೊತೆ ಮೀನು ಗೊಜ್ಜು ಸಹ ಮಾಡ್ತೀವಿ ಸ್ನೇಹಿತರೆ ನಾವು ಈ ರೊಟ್ಟಿಗೆ. ತುಂಬ ಸಖತ್ತಾಗಿರುತ್ತೆ. ಮೀನ್ದು ಹುಳಿ ಮಾಡ್ಕೊತೀವಿ. ಈ ರೀತಿ ಮಾಡಿಕೊಂಡ್ರೆ ನೀವೀಗ ಬೇಸಿಗೆಯಲ್ಲಿ ಜಾಸ್ತಿ ಈ ಥರ ರೊಟ್ಟಿ ಬಳಿಯೋ ರೊಟ್ಟಿ ತಿಂದ್ಬಿಟ್ರಂತೂ ತುಂಬಾ ನೀರು ಕುಡಿಸುತ್ತೆ. ಹಂಗಾಗಿ ಈ ಥರ ರೊಟ್ಟಿ ಮಾಡ್ಕೊಳ್ಳೋದ್ರಿಂದ ಬೇಸಿಗೆ ಕಾಲದಲ್ಲಿ ತುಂಬ ನೀರು ಅಷ್ಟಂದರೆ ದಾಹ ಆಗೋಲ್ಲ, ಡ್ರೈ ಆಗೋಲ್ಲ. ಹಂಗಾಗಿ ಈ ರೀತಿಯಾಗಿ ಈ ಸೀಸನಲ್ಲಿ ಮಾಡ್ಕೊಂಡ್ರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ರೀತಿಯಾಗಿ ನಾನು ಎಲ್ಲ ರೊಟ್ಟಿನ ಬೇಯಿಸ್ಕೊಂಡಿದ್ದೀನಿ. ಮತ್ತು ಹಿಂಗಿಲ್ಲ ಅಂದರೆ ಇದನ್ನು ಬೇಕಾದ್ರೆ ಈ ರೀತಿ ಮೇಲ್ಗಡೆ ಹಂಚ್ಕೊಳ್ಳಲ್ಲಿ ಬೇಯಿಸ್ಕೊಂಡ್ಬಿಟ್ಟು ನಾವು ಬೆಂಕಿಲೂ ಸಹ ಇದನ್ನು ಬೇಯಿಸ್ಕೊಬೋದು. ಯಾವ ಥರ ಅಂದರೆ ಈ ಸುಕ್ಕ ಪೂರಿ ರೊಟ್ಟಿ ಮಾಡ್ಕೊತೀವಲ್ಲ, ಸುಕ್ಕ ಚಪಾತಿ ಮಾಡ್ಕೊಳ್ತೀವಲ್ಲ, ಆ ರೀತಿಯಾಗಿ ನೋಡಿ ಒಂದು ರೌಂಡು ಹಂಚ ಮೇಲೆ ನಾನು ಅಂಟು ಹೋಗೋವರೆಗೂ ಬೇಯಿಸ್ಕೊಂಡ್ಬಿಟ್ಟು ಈ ರೀತಿಯಾಗಿ ಬೆಂಕಿಲೂ ಸಹ ಇದನ್ನು ಬೇಯಿಸ್ಕೊಬೋದು. ನಾವು 2 ಥರನೂ ಹೆಂಗೆ ನಮ್ಗೆ ಅನುಕೂಲ ಹೆಂಗಿರುತ್ತೋ ನಾವು ಹಂಗೆ ಮಾಡ್ಕೊಬೋದು. ಇದು ಬಂದುಬಿಟ್ಟು ಬೇಗ ಆಗುತ್ತೆ. ಈ ರೀತಿ ಒಲೆ ಮೇಲೆ ಬೇಯಿಸ್ಕೊಳ್ಳೋದ್ರಿಂದ ಹಂಚ ಮೇಲೆ ಬೇಯಿಸೋದ್ಕಿಂತ ಇಲ್ಲಿ ಬೇಗ ಆಗುತ್ತೆ. ತುಂಬ ಸುಲಭವಾಗಿ ಮಾಡ್ಕೊಬೋದು ಸ್ನೇಹಿತರೆ. ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರಾ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಸುಲಭವಾಗಿರೋಂಥ ರೆಸಿಪಿಗಳನ್ನ ನಾನು ಹಾಕ್ತಾಯಿರ್ತೀನಿ. ಅದೊಂದು ಸಲ ನೀವುಗಳೆಲ್ಲ ಟ್ರೈ ಮಾಡಿ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಮತ್ತು ಒಂದು ಶೇರ್ ಮಾಡಿ. ಈ ರೆಸಿಪಿ ಹೇಗಿತ್ತು ಅಂತ ಒಂದು ಕಮೆಂಟ್ಸ್ ಮಾಡಿ. ಎಲ್ಲರೂ ಈ ರೀತಿ ನನ್ನ ಚಾನಲ್ನ ಮತ್ತು ನನ್ನ ರೆಸಿಪಿನ ನೋಡಿ ಪ್ರೋತ್ಸಾಹಕ್ಕೆ ತುಂಬ ಧನ್ಯವಾದಗಳು. ತುಂಬ ಖುಷಿ ಆಗ್ತಿದೆ ಎಲ್ಲರೂ ವೀಡಿಯೋಗಳು ನೋಡ್ತಿರೋದ್ರಿಂದ. ನೋಡಿ, ಸಿಂಪಲ್ಲಾಗೊಂದು ಪಲ್ಯ, ರೊಟ್ಟಿ, ಚಟ್ನಿ ರೆಡಿ ಆಗಿದೆ ನೋಡಿ ಸ್ನೇಹಿತರೆ. ನಿಮಗೆ ರೆಸಿಪಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ಸ್ ಹಾಕಿ. ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ ನೋಡ್ತಾಯಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ. ಅದು ರೊಟ್ಟಿನ ಹಿಂಗೆ ಕಿತ್ತರೆ ಹೂವು ಥರ ಬರುತ್ತೆ. ನಿಮ್ಗೊಂದು ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಇವಾಗ ಹಿಂಗೆ ಕಿತ್ತರೆ ಮಾತ್ರ ಸಾಫ್ಟಾಗಿರೋದು ನೋಡಿ. ಇದು ಬೆಂಕಿಲಿ ಬೇಯಿಸಿದ್ದು ನಾನು. ಇದು ಬಂದ್ಬಿಟ್ಟು ನಾನು ನಿಮಗೆ ತೋರಿಸೋದಕ್ಕೆ ಅಂತೇಳಿ ಬೆಂಕಿಲಿ ಬೇಯಿಸ್ಕೊಂಡಿರೋದು. ಇದೇನು ನಾನು ಬೆಂಕಿಲಿ ಬೇಯಿಸ್ಕೊಂಡಿಲ್ಲ, ಹಂಚ ಮೇಲೆ ಬೇಯಿಸ್ಕೊಂಡಿದ್ದೀನಿ ನೋಡಿ. ಈ ರೀತಿಯಾಗಿ 2 ಥರನೂ ನಾವು ಮಾಡ್ಕೋಬೋದು. ಅವ್ರವ್ರ ಅಭಿರುಚಿ ಥರನೂ ಸಹ ಇದನ್ನು ಮಾಡ್ಬೋದು ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನೋಡಿ, ಇದೇ ರೀತಿಯಾಗಿ ಚಿಕನ್ ನಾನ್ ವೆಜ್ಜಲ್ಲಿ ತಿಂದರೂ ಸಖತ್ತಾಗಿರುತ್ತೆ. ಥ್ಯಾಂಕ್ ಯು.